ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇವತ್ತು ಏನಂದರೆ ಸೆಕ್ಸ್ ಯಾರು ಮಾಡಬಾರ್ದು ಅದನ್ನು ಹೇಳ್ತೀನಿ. ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ, ಚರಕ ಋಷಿ ಆಗ್ಬೋದು, ಸುಶ್ರುತ ಋಷಿ ಆಗ್ಬೋದು, ವಾಗ್ಭಟ, ಯಾರು ಸೆಕ್ಸ್ ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಸೆಕ್ಸ್ ಯಾರ್ಯಾರು ಮಾಡಬಾರ್ದು ಅದನ್ನು ತುಂಬ ಮುಖ್ಯ. ಯಾಕಂದರೆ ಯಾರ್ದು ಕೆಲಸ ಅವ್ರವ್ರು ಮಾಡಬೇಕು, ಯಾರ್ದು ಏನು ಕೆಲಸ ಇದೆ ಅವ್ರವ್ರು ಮುಗಿಸ್ಬೇಕು. ಸೊ 16 ವರ್ಷಕ್ಕಿಂತ ಕೆಳಗಡೆ ಇದ್ದವರು ಹುಡುಗರು ಸೆಕ್ಸ್ ಮಾಡಬಾರ್ದು ಅಂತ ಆಯುರ್ವೇದನಲ್ಲಿ ಹೇಳಿದ್ದಾರೆ. ಅದರ ಹಿಂದ್ಗಡೆ ಲಾಜಿಕ್ ಏನಿದೆ ಅಂದರೆ 17-18 ವರ್ಷವರೆಗೆ ಶುಕ್ರಧಾತಿ ವೃದ್ಧಿ ಆಗ್ತಾ ಇರುತ್ತೆ. ಯಾವಾಗ ನಿಮ್ದು ಇನ್ನೂ ಕಂಪ್ಲೀಟ್ ಆ ಮೆಚುರಿಟಿ ಸ್ಟೇಜ್ಗೆ ಹೋಗಿಲ್ಲ, ಆವಾಗ ನೀವು ಸೆಕ್ಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಧಾತು ಕ್ಷಯ ಆಗುತ್ತೆ, ಬಾಡಿ ಲೀನ್ ಆಗುತ್ತೆ, ಬಾಡಿನಲ್ಲಿ ಸ್ಟ್ರೆಂತೇ ಇರಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಗೋಧಿ ಇರುತ್ತಲ್ಲ, ಗೋಧಿ ಕಂಪ್ಲೀಟ್ಲಿ ಎಲ್ಲ ರೀತಿ ರಾಶಿಗೆ ಬಂದಮೇಲೆ, ಹಾರ್ವೆಸ್ಟಿಂಗ್ ಬಂದಮೇಲೆ ಗೋಧಿಗೆ ತೆಗೆದುಬಿಟ್ರೆ ಏನಾಗುತ್ತೆ, ಒಳ್ಳೆ ರೀತಿ ನಮಗೆ ಗೋಧಿ ಸಿಗುತ್ತೆ. ಅದೇ ಇನ್ನು ಒಂದು 15-20 ದಿನ ಬೇಕು, ಇನ್ನು ಕಂಪ್ಲೀಟ್ಲಿ ಮ್ಯಾಚೂರ್ ಆಗಿಲ್ಲ, ಕಂಪ್ಲೀಟ್ಲಿ ಇದು ಆಗಿಲ್ಲ, ಅವಾಗೇ ನಾವು ಕಟ್ ಮಾಡಿಬಿಟ್ಟು ರಾಶಿ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಒಳ್ಳೆ ರೀತಿ ನಮಗೆ ಗೋಧಿ ಬರೋದೇ ಇಲ್ಲ, ಅದು ವೇಸ್ಟ್ ಆಗುತ್ತೆ. ಅಂದರೆ ಕಂಪ್ಲೀಟ್ಲಿ ಮೆಚುರಿಟಿನೇ ಆಗಿದ್ದಿರಲ್ಲ. ಇವಾಗ ಮಾವು ಕೂಡ ಕಂಪ್ಲೀಟ್ಲಿ ಹಣ್ಣು ಆದಮೇಲೆ ಅವಾಗ ತೆಗೆದ್ಬಿಟ್ರೆ ಅದು ರುಚಿನೇ ಬೇರೆ. ಇಲ್ಲ ನೀವು ಇನ್ನೂ ಹಣ್ಣೇ ಆಗಿಲ್ಲ, ಮಾವಿದೆ ನೋಡಿಬಿಟ್ಟು ತಿಂತೀರ ಅಂದರೆ ಒಂದರ ಕೈ ಇರುತ್ತೆ, ಎರಡನೇದು ಅದರಲ್ಲಿ ಏನಾಗುತ್ತೆ, ಯಾವುದೋ ನಮ್ಮ ಪರ್ಪಸ್ನ ಸಾಲ್ವ್ ಆಗಲ್ಲ. ಸೊ ಅದಕ್ಕೆ 16 ವರ್ಷ ಕೆಳಗಡೆದವರು ಸೆಕ್ಸ್ ಮಾಡಬಾರ್ದು ಒಂದು. ಎರಡನೇದು ಚರಕ ಸಂಹಿತಾನಲ್ಲಿ ಏನು ಹೇಳಿದ್ದಾರೆ ಅಂದರೆ 70 ವರ್ಷ ಆದಮೇಲೆ ಪುರುಷರು ಇಚ್ಛೆ ಇರುತ್ತೆ. ಏನಂದರೆ ಜುರಿಸ್ಪ್ರುಡೆನ್ಸ್ ಅಂತ ನಮಗೆ ಒಂದು ಜುರಿಸ್ಪ್ರುಡೆನ್ಸ್ ಅಥವಾ ಮೆಡಿಕಲ್ ಜುರಿಸ್ಪ್ರುಡೆನ್ಸು, ಅದು ನಲ್ಲಿ ರೇಪ್ ಬಗ್ಗೆ ನಾನು ಯಾವಾಗ ಓದ್ತಿದ್ದೆ ನೋಡಿ, ಇಂಡಿಯನ್ ಪೀನಲ್ ಕೋಡ್ ಅಥವಾ ಇಂಡಿಯನ್ ಲಾ ಏನು ಹೇಳುತ್ತೆ ಅಂದರೆ ಎನಿ ಮ್ಯಾನ್ ಕ್ಯಾನ್ ಪರ್ಫಾರ್ಮ್ ಸೆಕ್ಸ್. 10 ವರ್ಷದ ಹುಡುಗ ಹಿಡ್ಕೊಂಡು 100 ವರ್ಷದ ತಾತ ಅವರಿಗೆ ಎಲ್ಲರೂ ಸೆಕ್ಸ್ ಮಾಡಬಹುದು, ಸೆಕ್ಸ್ನಲ್ಲಿ ಇಂಡೇಲ್ ಆಗಬಹುದು. ಸೊ ಅದಕ್ಕೆ ಏನು ಆಯುರ್ವೇದದಲ್ಲಿ ಏನು ಹೇಳ್ತಾ ಇದ್ದಾರೆ, 70 ವರ್ಷ ಆದಮೇಲೆ ತಾವು ಸೆಕ್ಸನ್ನ ಅವಾಯ್ಡ್ ಮಾಡಬೇಕು, ಮಾಡಬಾರ್ದು. ಏನು ಹೇಳಿದ್ದಾರೆ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಿಪ್ರಸ್ಥ, ಸನ್ಯಾಸ. ಪ್ರತಿಯೊಬ್ಬರು ಮೇಲ್ನಲ್ಲಿ ಇದು 4 ಸ್ಟೇಜಸ್. ಬ್ರಹ್ಮಚರ್ಯ ಅಂದರೆ ಅವಾಗ ಮುಂಚೆ ಗುರುಕುಲನಲ್ಲಿ ಓದ್ತಿದ್ನೋ ಒಂದು 18 ವರ್ಷ, 18-20 ವರ್ಷ ಆದಮೇಲೆ ಮದುವೆ ಮಾಡ್ತಿರೋ, ಅದಕ್ಕೆ ಗೃಹಸ್ಥ. ಸೊ 50-55ವರೆಗೆ. ಆಮೇಲೆ ವಾನಿಪ್ರಸ್ಥ. ವಾನಿಪ್ರಸ್ಥ ಅಂದರೆ ಅವನ ಮನೆಯಲ್ಲಿ ಇರ್ತಾನೆ, ಬಟ್ ಸ್ಲೋಲಿ ಅವನ ರೆಸ್ಪಾನ್ಸಿಬಿಲಿಟಿ ಮಗನ ಮೇಲೆ ಹಾಕ್ತಾನೆ. ಅವನು ಸ್ಲೋಲಿ ಮನೆ ಜವಾಬ್ದಾರಿ ಕಡಿಮೆ ಮಾಡ್ತಾ ಇರ್ತಾನೆ. ಮನೇದ ಬಾಸ್ ಇರ್ತಾನೆ, ಬಟ್ ಡೈರೆಕ್ಟ್ಲಿ ಅವ್ನ ಮನೇದ ಕಂಟ್ರೋಲ್ ಇರೋಲ್ಲ, ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ತಾನೆ. ಆಮೇಲೆ ಅದೂ 70 ವರ್ಷದವರೆಗೆ. 70 ವರ್ಷ ಆದಮೇಲೆ ಸನ್ಯಾಸ. ಸನ್ಯಾಸ ಅಂದರೆ ಅವನದೆಲ್ಲ ಸಂಸಾರ, ಮಕ್ಕಳು, ಹೆಂಡತಿ ಎಲ್ಲ ಬಿಟ್ಬಿಟ್ಟು ಬರೀ ಧ್ಯಾನ ಮಾರ್ಗನಲ್ಲಿ ಕೂತ್ಕೊಂಡು ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕು. ಸೊ 70 ವರ್ಷದವರು ಸೆಕ್ಸ್ ಮಾಡಬಾರ್ದು. ಯಾಕಂದರೆ ಆಲ್ರೆಡಿ ಅವ್ರ ಬಾಡಿ ವೀಕ್ ಆಗಿದ್ದಿರುತ್ತೆ, ವೀರ್ಯ ಕಡಿಮೆ ಆಗಿದಿರುತ್ತೆ, ವೀರ್ಯದಿಂದನೇ ಓಜಾಗೋದು. ನೀವು 70 ವರ್ಷ ಆದಮೇಲೆ ಸೆಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸ್ಲೋಲಿ ನೀವು ನಿಮ್ಮ ಬಾಡಿನಲ್ಲಿ ಇದ್ದಿದ್ದ ಎನರ್ಜಿನೂ ಲಾಸ್ ಮಾಡ್ತೀರಾ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ತಮ್ಮ ಮೊಬೈಲ್ನಲ್ಲಿ 10% ಚಾರ್ಜಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ತಮಗೆ ಬರಬೇಕು, ತಾವು ಏನು ಮಾಡಬೇಕು, ಆ ಟೈಮ್ನಲ್ಲಿ ನನಗೆ ಎಲ್ಲೋ ಹೋಗಬೇಕಪ್ಪ, ಅಲ್ಲಿ ನನಗೆ ಲೊಕೇಶನ್ ಅಥವಾ ಅಡ್ರೆಸ್ ನೋಡಬೇಕಂದ್ರೆ ನನ್ನ ಹತ್ರ ಆಲ್ರೆಡಿ ಚಾರ್ಜಿಂಗ್ ಕಡಿಮೆ ಇದೆ ಅಂತ ಯಾವುದೋ ರೀತಿ ತಾವು ವೀಡಿಯೋಸು ಅಥವಾ ಯಾವುದೋ ರೀತಿ ಮೊಬೈಲ್ ಸ್ಕ್ರೀನ್ನ ಜಾಸ್ತಿ ಬೆಳೆಸಬಾರ್ದು. ಆವಾಗ ಇನ್ ಕೇಸ್ ತಾವು ಏನಾಗುತ್ತೆ, ಯೂಸ್ ಮಾಡಿಬಿಟ್ರೆ ಇದ್ದಿದ್ದು 10% ಡಿಸ್ಚಾರ್ಜ್ ಆಗಿಬಿಡುತ್ತೆ, ಏನು ಮೇನ್ ಕೆಲಸ ಇದೆ ಅದು ಆಗಲ್ಲ. ಅದೇ ರೀತಿ ಬಾಡಿನಲ್ಲಿ ಯಾವಾಗ ಬರೀ ನಿಮ್ಮ ಚಾರ್ಜಿಂಗ್ 10% ಉಳಿದಿದೆ, ನಿಮ್ಮ ಬಾಡಿನಲ್ಲಿ ಎನರ್ಜಿ ಇಲ್ಲ, ಅದ್ದಿದ್ದ ಎನರ್ಜಿನೂ ನೀವು ಒಳಗಡೆ ಕರ್ಕೊಂಡು ಬಿಟ್ಟರೆ ಏನಾಗುತ್ತೆ, ನಿಮಗೆ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ವಯಸ್ಸಾಗಿದ್ದವರು ಸೆಕ್ಸ್ ಮಾಡಬಾರ್ದು 70 ವರ್ಷ ಆದಮೇಲೆ. ಮೂರನೇದು ಏನಂದರೆ, ಯಾರಿಗೋ ಯಾವುದೋ ಒಂದು ಕಾಯಿಲೆ ಇದೆ, ಅದು ಜ್ವರನೇ ಇರ್ಬೋದು, ಅದು TB ಇರಬಹುದು, ಅದು ಏನೋ ಅವನಿಗೆ ಸ್ಪೈನ್ ಪ್ರಾಬ್ಲಮ್ ಇರಬಹುದು, ಏನೋ ಹೆಮರೇಜ್ ಆಗಿರ್ಬೋದು, ಪ್ಯಾರಲೈಸಿಸ್ ಆಗಿದ್ದಿರ್ಬೋದು. ಆ ಕಂಪ್ಲೀಟ್ ರಿಕವರಿ ಆಗುವವರೆಗೆ ಸೆಕ್ಸ್ನ ಅವಾಯ್ಡ್ ಮಾಡಬೇಕು. ಯಾಕಂದರೆ ನಿಮ್ಮ ಬಾಡಿದ ಎನರ್ಜಿ ಆ ಪರ್ಟಿಕ್ಯುಲರ್ ಕಾಯಿಲೆಯನ್ನು ಹೀಲ್ ಮಾಡ್ತಾ ಇರುತ್ತೆ, ಬಟ್ ನೀವು ಅದೇ ಎನರ್ಜಿನ ನೀವು ಇಲ್ಲಿ ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಹೀಲಿಂಗ್ ಪ್ರೋಸೆಸ್ ಡಿಲೇ ಆಗುತ್ತೆ. ಆಮೇಲೆ ಏನಂದರೆ, ಸ್ಪೆಷಲಿ ತಮಗೆ ಯಾವಾಗ ಅನಿಸುತ್ತೆ
ಈ ಪರ್ಟಿಕ್ಯುಲರ್ ಪಾರ್ಟ್ನರ್ಗೆ ಏನಾದರೆ ಕಾಯಿಲೆ ಇರ್ಬೋದು, ಅದರಿಂದ ನನಗೆ ಏನಾದರೂ ಕಾಯಿಲೆ ಬರೋದು ಭಯ ಇದ್ದರೆ, ಅದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರ್ಬೋದು, ಅಥವಾ ಅನ್ನೋನ್ ಪಾರ್ಟ್ನರ್ ಇರ್ಬೋದು, ಅಥವಾ ಯಾವುದೋ ಹೊಸ ಏರಿಯಾನಲ್ಲಿ ಹೋಗಿದ್ದಾರೆ, ಅದು ಬರೀ ಸೆಕ್ಸ್ ಮುಖಾಂತರ ತಮಗೆ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟು ತಮ್ಮದಿಂದ ಏನಾದರೂ ಎಕ್ಸ್ಟಾರ್ಷನ್ ಮಾಡೋ ಥರ ಭಯ ಇದ್ದರೆ, ಆ ಥರ ಪೊಸಿಷನಲ್ಲಿನೂ ತಾವು ಸೆಕ್ಸ್ ಮಾಡಬಾರ್ದು. ಎಲ್ಲಿ ಪ್ರೈವೇಸಿ ಇಲ್ಲ, ಎಲ್ಲಿ ನಂದೊಂದು ವೀಡಿಯೋ ಕ್ಲಿಪ್ ಮಾಡಿಬಿಟ್ಟು ಮಾರ್ಕೆಟ್ನಲ್ಲಿ ವೈರಲ್ ಮಾಡ್ಬೋದು ಅಂತ ಆ ಥರ ಫೀಲಿಂಗ್ ಇದ್ರೂ ಸೆಕ್ಸ್ ಮಾಡಬಾರ್ದು. ಸೊ ಇನ್ ಕೇಸ್ ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ ತಿಳಬೇಕು, ಪರ್ಟಿಕ್ಯುಲರ್ ಯಾವುದೋ ಕಾಯಿಲೆ ಬಗ್ಗೆ ತಮಗೆ ತಿಳ್ಕೊಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಧನ್ಯವಾದ.